ಸಜ್ಜನ್ ಜೆ ಮೇನ್ಸ್ 2025 ಸೆಷನ್ 2 ನಲ್ಲಿ 92 ಅನ್ನು ಸಾಧಿಸಿದ್ದೇನೆ. ಈ ಯಶಸ್ಸು ನನಗೆ ಮಾತ್ರವಲ್ಲ, ನನ್ನ ಗೆಳೆಯರಿಗೂ ಹೆಮ್ಮೆ ತಂದಿದೆ. ಬೆಂಗಳೂರಿನ ಆಕಾಶ್ ಎಜುಕೇಷನಲ್ ಸರ್ವೀಸಸ್ ಲಿಮಿಟೆಡ್ನಿಂದ ನಾನು ಮತ್ತು ನನ್ನ ಸ್ನೇಹಿತರು ಆಕಾಶ್ ದೀಪ್, ಅನೀಶ್ ಶಾಸ್ತ್ರಿ, ಅನಿಕೇತ್ ಜೈನ್ ಮತ್ತು ಆರ್ಯಮಾನ್ ಮಿಶ್ರಾ ಎಲ್ಲರಿಗೂ ಉತ್ತಮ ಶ್ರೇಣಿಗಳನ್ನು ಗಳಿಸಲು ಸಾಧ್ಯವಾಯಿತು. ಈ ಫಲಿತಾಂಶಗಳು ನಮ್ಮ ಶ್ರಮ ಮತ್ತು ಸಮರ್ಪಣೆಯ ಪ್ರತಿಬಿಂಬವಾಗಿದೆ. ನಾನು ನಂಬುತ್ತೇನೆ, ಈ ಸಾಧನೆಗಳು ಕೇವಲ ನಮ್ಮ ಪ್ರಯತ್ನಗಳ ಫಲವಲ್ಲ, ಆದರೆ ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದರೂ ಆಗಿರುತ್ತವೆ. ನಮ್ಮ ಶ್ರೇಷ್ಠತೆಯ ಹಾದಿಯಲ್ಲಿ ನಾವು ಇನ್ನಷ್ಟು ಸಾಧನೆಗಳನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸುತ್ತೇವೆ. ಜಾಗತಿಕವಾಗಿ ಕಠಿಣ ಪ್ರವೇಶ ಪರೀಕ್ಷೆಗಳಲ್ಲಿ ಒಂದೆಂದು ಗುರುತಿಸಲ್ಪಟ್ಟ IIT-JEE ಪರೀಕ್ಷೆ ತೇರ್ಗಡೆ ಹೊಂದುವ ಗುರಿಯೊಂದಿಗೆ ಈ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು ಆಕಾಶ್ ಸಂಸ್ಥೆಯ ತರಗತಿ ಕಾರ್ಯಕ್ರಮಕ್ಕೆ ದಾಖಲಾಗಿದ್ದಾರೆ. ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತಾ ಮಾತನಾಡಿದ ಆಕಾಶ್ ಎಜುಕೇಷನಲ್ ಸರ್ವೀಸಸ್ ಲಿಮಿಟೆಡ್ನ ಮುಖ್ಯ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥ ಧೀರಜ್ ಕುಮಾರ್ ಮಿಶ್ರಾ ಅವರು ವಿದ್ಯಾರ್ಥಿಗಳ ಅದ್ಭುತ ಫಲಿತಾಂಶಗಳಿಗಾಗಿ ಅವರನ್ನು ಅಭಿನಂದಿಸಿದರು. JEE ಮುಖ್ಯ 2025ರಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ನಮಗೆ ಹೆಮ್ಮೆಯಿದೆ. ಅವರ ಕಠಿಣ ಪರಿಶ್ರಮ ಮತ್ತು ದೃಢ ನಿಶ್ಚಯ ಸರಿಯಾದ ತರಬೇತಿಯೊಂದಿಗೆ ಸೇರಿ ಈ ಅತ್ಯುತ್ತಮ ಫಲಿತಾಂಶಗಳಿಗೆ ಕಾರಣವಾಗಿದೆ. ಆಕಾಶ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಪೂರ್ಣ ಸಾಮರ್ಥ್ಯವನ್ನು ತಲುಪಲು ಸಹಾಯ ಮಾಡುವ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವತ್ತ ನಾವು ಗಮನಹರಿಸುತ್ತೇವೆ. ನಮ್ಮ ಎಲ್ಲ ಯಶಸ್ವಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಮತ್ತು ಅವರ ಪ್ರಯಾಣದ ಮುಂದಿನ ಹಂತಗಳಿಗೆ ನಾವು ಅವರಿಗೆ ಶುಭ ಹಾರೈಸುತ್ತೇವೆ. ವಿದ್ಯಾರ್ಥಿಗಳು ತಮ್ಮ ಅಂಕಗಳನ್ನು ಹೆಚ್ಚಿಸಿಕೊಳ್ಳಲು ಬಹು ಅವಕಾಶಗಳನ್ನು ಒದಗಿಸಲು JEE ಮುಖ್ಯ ಪರೀಕ್ಷೆ 2 ಅವಧಿಗಳಲ್ಲಿ ರಚನೆಯಾಗಿದೆ. JEE ಅಡ್ವಾನ್ಸ್ಡ್ ಪ್ರತಿಷ್ಠಿತ ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳಿಗೆ IIT ಪ್ರವೇಶವನ್ನು ಪ್ರತ್ಯೇಕವಾಗಿ ಸುಗಮಗೊಳಿಸಿದರೆ, JEE ಮುಖ್ಯ ಪರೀಕ್ಷೆಯು ಭಾರತದಾದ್ಯಂತ ಹಲವಾರು ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಗಳಿಗೆ, NIT ಮತ್ತು ಇತರ ಕೇಂದ್ರ ಅನುದಾನಿತ ಎಂಜಿನಿಯರಿಂಗ್ ಕಾಲೇಜುಗಳಿಗೆ ಪ್ರವೇಶ ದ್ವಾರವಾಗಿ ಕಾರ್ಯನಿರ್ವಹಿಸುತ್ತದೆ. JEE ಅಡ್ವಾನ್ಸ್ಡ್ನಲ್ಲಿ ಕಾಣಿಸಿಕೊಳ್ಳಲು JEE ಮುಖ್ಯ ಪರೀಕ್ಷೆಯಲ್ಲಿ ಭಾಗವಹಿಸುವುದು ಪೂರ್ವಾಪೇಕ್ಷಿತವಾಗಿದೆ. ESL ಉನ್ನತ ಮಟ್ಟದ ವೈದ್ಯಕೀಯ, ನೀಟ್ ಮತ್ತು ಎಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಗಳು, JEE ಹಾಗೂ NTS ಮತ್ತು ಒಲಿಂಪಿಯಾಡ್ಗಳಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡುವ ಗುರಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮತ್ತು ಪರಿಣಾಮಕಾರಿ ತಯಾರಿ ಕಾರ್ಯಕ್ರಮಗಳನ್ನು ನೀಡುವುದಕ್ಕೆ ಗುರುತಿಸಲ್ಪಟ್ಟಿದೆ. ವಿದ್ಯಾರ್ಥಿಗಳು ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಮತ್ತು ಅವರ ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ಯಶಸ್ವಿಯಾಗಲು ಅಧಿಕಾರ ನೀಡುವ ಉನ್ನತ ಗುಣಮಟ್ಟದ ಪರೀಕ್ಷಾ ತಯಾರಿ ಸೇವೆಗಳನ್ನು ನೀಡಲು ಸಂಸ್ಥೆ ಸಮರ್ಪಿತವಾಗಿದೆ. ಆಕಾಶ್ ಎಜುಕೇಷನಲ್ ಸರ್ವೀಸಸ್ ಲಿಮಿಟೆಡ್ ESL ಬಗ್ಗೆ. Once again, very good evening, everyone. Again, we are here to celebrate the JEE Main 2025 results, which were announced yesterday night. And we would like to congratulate all the students across India who have secured ranks, right? And we would like to give them all the best for the JEE Advance, which is going to held on 18th of May 2025. From Akash, our students have excelled in JEE Main 2025, just like every year what we get. And this time we got 12 students in All India top 100 rank. First rank, the top rank is being the AR6, then AR7, and there are many more students from across India. If I talk about the South India, we have got 3 ranks in below 100 rank, and 7 in below 500, and 11 students in top 1000. This is of South India. So if I talk about the Karnataka, so we have got the best result from Karnataka is Gurraj S. Sajjan, who got All India rank of 92. Okay, and then we got Akash Deep, who has got All India rank of 125, and like that. So we have got who is the next? Anish Shastri. Yes, okay. Anish Shastri 163, and Aniket and Aryaman, Satvik and Chirag. These are the toppers of Karnataka. Right. ಆಕಾಶ್ ಸಂಸ್ಥೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಪ್ರೀ ಮೆಡಿಕಲ್ ಟೆಸ್ಟ್ಗೆ ನಾವು ಮಕ್ಕಳನ್ನ ಪ್ರಿಪೇರ್ ಮಾಡೋದಕ್ಕೆ. ಇಂಜಿನಿಯರಿಂಗ್ ನಮ್ಮಲ್ಲಿ ಡಿವಿಷನೇ ಇರಲಿಲ್ಲ. ಸೊ ಹಲವಾರು ವರ್ಷದ ಕೆಳಗೆ ನಾವು ಇಂಜಿನಿಯರಿಂಗ್ ಡಿವಿಷನ್ ಸ್ಟಾರ್ಟ್ ಮಾಡಿದಾಗ ಪೇರೆಂಟ್ಸಿಗೆ ಅಷ್ಟು ನಂಬಿಕೆ ಇರಲಿಲ್ಲ. ಸೊ ನಾವು ರಿಸಲ್ಟ್ ನೋಡಿದಾಗ ನಮ್ಮದು ಕ್ವಾಲಿಟಿ ಕ್ವಾಂಟಿಟಿ ಪ್ರತಿ ವರ್ಷವೂ ಇಂಪ್ರೂವ್ ಆಗ್ತಾಯಿದೆ. ಸೊ ನಾನು KCET ಬಗ್ಗೆ ಹೇಳಬೇಕು, ಇಂಜಿನಿಯರಿಂಗ್ ಅಂತ ಹೇಳಬೇಕು ಅಂದರೆ KCETನಲ್ಲಿ 4 ವರ್ಷ ಕಂಟಿನ್ಯೂಸ್ ಆಗಿ ಸ್ಟೇಟ್ ಫಸ್ಟ್ ರ್ಯಾಂಕ್ ತೊಗೊಂಡ್ಬಂದಿದ್ದೀವಿ. ಅದೇ ರೀತಿ ಇಂಜಿನಿಯರಿಂಗ್ JEE ರಿಸಲ್ಟ್ಸ್ ಇಂಪ್ರೂವ್ ಆಗ್ತಾಯಿದೆ. ನಾವು ಒಂದು ವರ್ಷ ಆಲ್ ಇಂಡಿಯಾ ರ್ಯಾಂಕ್ JEE ಅಡ್ವಾನ್ಸ್ ಕೂಡ ತೊಗೊಂಬಂದಿದ್ದೀವಿ. ಸೊ ಇಂಜಿನಿಯರಿಂಗ್ ಡಿವಿಷನ್ನು ನಾವು ತುಂಬ ಫೋಕಸ್ ಮಾಡಿ
ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನ ಬೆಳೆಸ್ತಾ ಇದ್ದೀವಿ. ಅದೇ ಥರ ಮಕ್ಕಳಿಗೆ ಮತ್ತು ಪೋಷಕರಿಗೆ ಇದ್ರ ಮೇಲೆ ನಂಬಿಕೆ ಬರ್ತಾ ಇದೆ. ಇಂಜಿನಿಯರಿಂಗ್ ರಿಸಲ್ಟ್ಸ್ ಪ್ರತಿ ವರ್ಷವೂ ಜಾಸ್ತಿ ಆಗ್ತದೆ. ಪರ್ಸಂಟೇಜ್ ವೈಸ್ ಸ್ಟೂಡೆಂಟ್ಸ್ ಅಚೀವ್ ಮಾಡೋದು ನೋಡಿದಾಗ ನಮ್ಮಲ್ಲಿ ಅಪ್ರಾಕ್ಸಿಮೇಟ್ಲಿ ಸೇರಿರೋ ಸ್ಟೂಡೆಂಟ್ಸಲ್ಲಿ 25% ಜನ ಮಕ್ಕಳು JE ಮತ್ತು KCETನಲ್ಲಿ ಕ್ವಾಲಿಫೈ ಆಗ್ತಾ ಇದ್ದಾರೆ. ಸೊ ಅವ್ರಿಗೆ ಒಳ್ಳೆ ಕೆರಿಯರ್ ಸಿಗ್ತಾಯಿದೆ ಇಂಜಿನಿಯರಲ್ಲಿ ಥ್ರೂ ಆಕಾಶ್ ಮೆಥಡಾಲಜೀಸ್. ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದರೆ, ನಾವು ಇವಾಗ ಕರ್ನಾಟಕದ ಮಕ್ಕಳಿಗೆ ಕಂಪ್ಲೀಟ್ KCET ಪ್ರೋಗ್ರಾಮ್ಸ್ನ ರಿವ್ಯಾಂಪ್ ಮಾಡಿದ್ದೀವಿ. ಸೊ KCET ಸಪರೇಟ್ ಸ್ಪೆಷಲ್ ಬುಕ್ಸ್ ರೆಡಿ ಮಾಡಿದ್ದೀವಿ, ಸ್ಪೆಷಲ್ ಪ್ರಿಪ್ರೇಷನ್ ಟೆಸ್ಟಿಂಗ್ ಸಿಸ್ಟಮ್ ಮಾಡಿದ್ದೀವಿ. ಸೊ KCET ರ್ಯಾಂಕ್ಸ್ನ ಇನ್ನೂ ಇಂಪ್ರೂವ್ ಮಾಡ್ತಾಯಿದ್ದೀವಿ. ಬರೀ ಫಸ್ಟ್ ರ್ಯಾಂಕ್ ಅಲ್ಲ, ವಿತಿನ್ 1000 ರ್ಯಾಂಕ್ಸ್ ಮನಿ ರ್ಯಾಂಕ್ಸ್ ನಾವು ತೊಗೊಳೋದಕ್ಕೆ ಏಮ್ ಇಟ್ಕೊಂಡಿದ್ದೀವಿ. ಸೊ ಯಾರು KCETನಲ್ಲಿ ಸಕ್ಸಸ್ ಆಗಬೇಕು ಅಂತ ಇದ್ದೀರಾ ಅವರೆಲ್ಲರೂ KCET ಆಕಾಶ್ಗೆ ನಂಬಿಕೆಯಿಂದ ಬರ್ಬೋದು. ಅದೇ ರೀತಿ ಅಡ್ವಾನ್ಸ್ಗೆ ನಾವು ಪ್ರಿಪೇರ್ ಮಾಡೋದಕ್ಕೆ ಇನ್ವಿಕ್ಟಸ್ ಅಂತ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದೀವಿ. ಇದು ಕಂಪ್ಲೀಟ್ಲಿ ಡೆಡಿಕೇಟೆಡ್ ಇನ್ವಿಕ್ಟಸ್ ಪ್ರೋಗ್ರಾಮ್. ರೀಸೆಂಟಾಗಿ ನೀವೆಲ್ಲ ಬಂದಿದ್ರಿ ಆ ಪ್ರೋಗ್ರಾಮ್ ಲಾಂಚ್ಗೆ. ಸೊ ಅದರಲ್ಲಿ ನಾವು ಒಂದು ಚಾಲೆಂಜ್ ಕೂಡ ಕೊಟ್ಟಿದ್ದೀವಿ. ಸ್ಟಡಿ ಮೆಟೀರಿಯಲ್ ಇಂಜಿನಿಯರಿಂಗಲ್ಲಿ ಈ ಥರದ್ದು ಯಾರಾದರೂ ತೋರಿಸಿದ್ರೆ ವಿಲ್ ರಿವಾರ್ಡ್ 10 lakhs ಅಂತೇಳಿ. ಸೊ ಇಂಜಿನಿಯರಿಂಗ್ ಡಿವಿಷನ್ಸ್ ತುಂಬ ಸ್ಟ್ರೆಂಥನ್ ಮಾಡ್ತಾ ಇದ್ದೀವಿ. ಸೊ ಇಂಜಿನಿಯರಿಂಗ್ ಕೂಡ ತುಂಬ ರಿಸಲ್ಟ್ಸ್ ಬರ್ತಾ ಇದೆ. ಅದು ನಮ್ಮ ಹಾರ್ಡ್ ವರ್ಕ್ ಮತ್ತು ಪೇರೆಂಟ್ಸ್ ಸ್ಟೂಡೆಂಟ್ಸ್ ನಂಬಿಕೆ ಅದರ ರಿಸಲ್ಟಲ್ಲಿ ಕಾಣ್ತಾ ಇದೆ.